ನಮಸ್ಕಾರ ವೀಕ್ಷಕರೇ, ಐತಿಹಾಸಿಕ ಶಿರಾನಗರದ ಮಲಿಕ್ ರೆಹಾನ್ ದರ್ಗಾ ಮೈದಾನದಲ್ಲಿ ಮತ್ತೊಮ್ಮೆ ಇತಿಹಾಸ ಮರುಕಳಿಸ್ತಾ ಇದೆ. ಯಾಕಪ್ಪ ಅಂತಂದ್ರೆ ಸುಮಾರು 60-70 ವರ್ಷದ ಹಿಂದೆ ಈ ಒಂದು ಮೈದಾನದಲ್ಲಿ ಕಬಡ್ಡಿ, ಕುಸ್ತಿ ಇಂತಹ ಒಂದು ಕ್ರೀಡೆಗಳನ್ನ, ಸಾಂಸ್ಕೃತಿಕ ಕ್ರೀಡೆಗಳನ್ನ ಆಚರಿಸಿಕೊಂಡು ಬಂದಂತ ಮೈದಾನ ಇದು. ಈಗ ಅದನ್ನು ಮತ್ತೊಮ್ಮೆ ಹಜರತ್ ಮಲಿಕ್ ರೆಹಾನ್ ದರ್ಗಾ ಉರುಸ್ ಪ್ರಯುಕ್ತ ಮತ್ತೊಮ್ಮೆ ಈ ಒಂದು ಆಚರಣೆಗೆ ಚಾಲನೆ ನೀಡಿರುವಂತದ್ದು. ಬನ್ನಿ, ಈ ಒಂದು ಕಬಡ್ಡಿ ಪಂದ್ಯಾವಳಿಯ ರೂವಾರಿಗಳು, ಈ ಒಂದು ಯುವಕರಿಗೆ ಉರಿ ತುಂಬುವಂತ ಕೆಲಸ ಮಾಡ್ತಿರುವಂತ ರೂವಾರಿಗಳು ನಮ್ ಜೊತೆ ಇರುವಂತದ್ದು. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಈ ಒಂದು 5 ಜನದ ತಂಡ ಈ ಒಂದು ಕಬಡ್ಡಿಗೆ ಬಹಳಷ್ಟು ಶ್ರಮ ಪಟ್ಟು ಈ ಒಂದು ಕಬಡ್ಡಿ ಪಂದ್ಯಾವಳಿ ನಡೆಯೋಕೆ ಕಾರಣಕರ್ತರು ಕೂಡ ಅಂತ ಹೇಳ್ಬೋದು. ಹಗಲು ರಾತ್ರಿ ಈ ಒಂದು ಕ್ರೀಡಾಂಗಣ ಒಂದು ತಯಾರು ಮಾಡುವಂತದ್ದು, ಅಂಪೈರ್ಗಳನ್ನ ನೇಮಕ ಮಾಡುವಂತದ್ದು, ಕ್ರೀಡಾಪಟುಗಳಿಗೆ ನೋಂದಣಿ ಮಾಡುವಂತದ್ದು ಎಲ್ಲಾನು ಕೂಡ ಆ ಕ್ರೆಡಿಟ್ ಇವ್ರಿಗೆ ಸಲ್ಲಿಸ್ತದೆ. ಹಾಗಾದ್ರೆ ಬನ್ನಿ, ಇವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಯಾಕೆ ಈ ಮತ್ತೊಮ್ಮೆ ಇಲ್ಲಿ ಈ ಮೈದಾನದಲ್ಲಿ ಹಳೆ ನೆನಪುಗಳನ್ನ ಮರುಕಳಿಸ್ತಾ ಇದೆ, ಯಾಕೆ ಈ ಕಾನ್ಸೆಪ್ಟ್ ನಿಮಗೆ ಬಂತು ಅನ್ನೋದನ್ನ ಮಾತಾಡಿಸ್ತಾ ಹೋಗ್ತೀನಿ. ಬನ್ನಿ. ನಮಸ್ಕಾರ. ಸಿರಾ ನಾಡಿನ ಜನತೆಗೆ ಇದು ಸಿರಾ ಇತಿಹಾಸ 700-600 ವರ್ಷ ದರ್ಗಾ, ಮಲಿಕ್ ರೆಹಾನ್ ದರ್ಗಾ. ಈ ದೇವಸ್ಥಾನದಾಗೆ ಪ್ರತಿ ವರ್ಷ 50 ವರ್ಷ ಮುಂಚೆ ನಮ್ಮ ದೊಡ್ಡವರು, ನಮ್ಮ ತಾತವರು, ಮುತ್ತಾತವರು, ಸಿರಾ ಜನತೆ ಬಹಳ ಇತಿಹಾಸದಿಂದ ಕುಸ್ತಿ ಕಬಡ್ಡಿಯನ್ನು ಆಡಿಸ್ತಾ ಇದ್ರು. ಈ ಪಂದ್ಯಗಳನ್ನು ಕೆಲವು ವರ್ತನೆಯಿಂದ ನಿಲ್ಲಿಸಿದ್ವಿ. ಈಗ ಯುವಕರಲ್ಲಿ ಕೆಟ್ಟ ಅಭ್ಯಾಸಗಳನ್ನು ಕಲಿತು ಯುವಕರು ಅವರು ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳಿ ನಾವು ಈ ಪ್ರೋಗ್ರಾಮನ್ನು ಈ ದರ್ಗಾ ಮಲಿಕ್ ರೆಹಾನ್ ದರ್ಗಾ ಆವರಣದಲ್ಲಿ HMRP A ಗ್ರೂಪ್ ಇಂದ ನಮ್ಮ ತಂಡದಿಂದ ಕುಸ್ತಿ ಮತ್ತು ಕಬಡ್ಡಿ ಪಂದ್ಯವನ್ನು ಇವತ್ತು ಆಡಿಸಿದ್ದೀವಿ. ನಾಳೆ ಕುಸ್ತಿಯನ್ನು ಐತೆ. ಎಲ್ಲ ಹಿಂದೂ ಮುಸ್ಲಿಂ ನಾವೆಲ್ಲ ಒಂದಾಗಿ ಆಟವನ್ನು ನಡೆಸ್ತಾ ಇದ್ದೀವಿ. ಈ ಪ್ರತಿ ವರ್ಷವೂ ಈ ಥರನೇ ನಾವು ಬರ್ತಾ ಇನ್ನು ಜೋರಾಗಿ ಮಾಡ್ತೀವಿ ಈ ಪಂದ್ಯಗಳನ್ನು. ನಮ್ಮ ಯುವಕರಲ್ಲಿ ಕೆಟ್ಟ ಅಭ್ಯಾಸ ಜೋರಾಗ್ಬಿಟ್ಟಿದೆ. ಆ ಆಲೋಚನೆ ಮಾಡಿ ನಾವು 1 ತಿಂಗಳ ಹಿಂದೆ ಏನನ್ನ ಒಂದು ಹೊಸ ನಾವು ಕ್ರೀಡೆಗಳನ್ನು ಮಾಡಬೇಕಲ್ಲ, ಈ ಕೆಟ್ಟ ಅಭ್ಯಾಸ ಹೋಗಕ್ಕೆ ಹುಡುಗರನ್ನ ಯುವಕರಲ್ಲಿ ಅಂತ ಆಲೋಚನೆ ಮಾಡಿ ನಾವೊಂದು ಟೀಮ್ ಮಾಡಿ ನಾವು ಎಲ್ಲರೂ ಸೇರಿ, ಅಜ್ಮತ್, ನಾವು, ನಾಸೀರ್ ಖಾನ್, ಬರ್ಕತ್ತು, ಹಯಾತ್ ಅವರು ಎಲ್ಲರೂ, ಸಮೀವುಲ್ಲಾ ಎಲ್ಲರೂ ಸೇರಿ ಒಂದು ಯುವಕರಲ್ಲಿ ಶಕ್ತಿ ಬರಲಿ, ಒಂದು ಹೊಸದಾಗಿ ಒಂದು ಕ್ರೀಡಾ ಬರಲಿ ಅಂತ ಆಲೋಚನೆ ಮಾಡಿ ನಾವು ಹಜರತ್ ಮಲಿಕ್ ರೆಹಾನ್ ಪಾಷಾದ ಒಂದು ಹೆಸರು ಇಟ್ಕೊಂಡು HMRP A ಗ್ರೂಪ್ ಅಂತ ಹೆಸರು ಇಟ್ಕೊಂಡು ಇದು ಒಂದು ಹೊಸದಾಗಿ ಒಂದು ಇದು ಈಗ ನಾವು ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡಿದ್ದೀವಿ ಸರ್. ನಮ್ಮ ಟೀಮ್ ನಲ್ಲಿ ನಾವು ನನ್ನ ನಜೀರ್ ಅಹಮದ್ ಮತ್ತು ಅಜ್ಮತ್ ಖಾನ್, ಬರ್ಕತುಲ್ಲಾ, ನಾಸೀರ್ ಖಾನ್ ಮತ್ತು ಸಮೀವುಲ್ಲಾ, ಹಬೀಬ್ ಖಾನ್, ರಹಮಾನ್ ಸಾಬ್ರು, ಚಿಕನ್ ಮಖ್ತಿಯಾರ್ ದಾದು ಅವರು, ಸಲ್ಮಾನ್ ಖಾನ್ ಅವರು, ಮತ್ತೆ ಅನೇಕ ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಸೇರಿ ಒಂದು ಇದ್ ಮಾಡಿ ನಾವೊಂದು ಟೀಮ್ ಮಾಡಿ ಈ ಒಂದು ಹೊಸದಾಗಿ ನಮ್ಮ ಸಿರಾ ಇತಿಹಾಸದಲ್ಲಿ ಹೊಸದಾಗಿ ನಾವು ಇದು ಒಂದು ಸ್ಪೋರ್ಟ್ಸ್ ನಾವು ಮಾಡ್ತಾ ಇದ್ದೀವಿ. ಮುಂದೆ ನಾವು ಮಾಡೋದು ನಮ್ದು ತುಂಬಾ ನಮ್ಗೆ ಒಂದು ಖುಷಿ ಆಗ್ತದೆ. ಮತ್ತೆ ಸಹಕಾರ ಇಡೀ ನಮ್ದು ಸಿರಾ ಅವ್ರದ್ದು ನಮ್ಗೆ ಸಹಕಾರ ಮಾಡಿದ್ದಾರೆ. ಪೊಲೀಸ್ ಅವ್ರದ್ದು ನಾವು ಧನ್ಯವಾದ ಮಾಡ್ತೀವಿ. ನಮ್ಮ ಸಿರಾ ಜನಗಳದ್ದು ಧನ್ಯವಾದ ಮಾಡ್ತೀವಿ. ಇವರು ನಮ್ಗೆ ತುಂಬಾ ಸಹಕಾರ ಮಾಡಿದ್ದಾರೆ. ಮತ್ತೆ ನಮ್ಮ ನಾಯಕರು, ನಮ್ಮ TP ಜಯಚಂದ್ರ ಸಾಹೇಬರು ತುಂಬಾ ಅವ್ರದ್ದು ನಮ್ಗೆ ಸಹಕಾರ ಆಗಿದೆ. ನಾವು ತುಂಬಾ TP ಜಯಚಂದ್ರ ಸಾಹೇಬ್ಗೂ ನಾವು ಧನ್ಯವಾದ ಮಾಡ್ತೀವಿ. ಒಳ್ಳೆ ನಮ್ಗೆ ಸಹಕಾರ ಮಾಡಿದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ. ಈ ಮಾಡಿ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಒಂದು ಕೆಟ್ಟ ಅಭ್ಯಾಸವನ್ನು ನಮ್ಮ ಯುವಕರಿಗೆ ಹೋಗಿ ಒಳ್ಳೆ ಒಂದು ಶಕ್ತಿ ಬರ್ಲಿ ಬರ್ಲಿ ಅಂತ ನಮ್ಗೆ ತುಂಬಾ ಸಹಕಾರ ಕೊಟ್ಟರು. ನಮ್ಮ ಸಿರಾ ತಾಲೂಕಿನವರು, ನಮ್ಮ DP ಜಯಚಂದ್ರ ಸಾಹೇಬ್ರವರು, ಪೊಲೀಸ್ನವರು, ನಮ್ಮ ಅನೇಕ ನಮ್ಗೆ ಲೀಡರ್ಗಳು, ಕೌನ್ಸಿಲರ್ ಇಡೀ ನಮ್ಮ ಕೌನ್ಸಿಲರ್ಗಳು ನಮ್ಗೆ ತುಂಬಾ ಸಹಕಾರ ಮಾಡ್ತಾ ಇದ್ದಾರೆ ಸರ್. ಇಲ್ಲ ಸರ್, ಕಂಟಿನ್ಯೂ ನಮ್ಮ ಉದ್ದೇಶ ಕಂಟಿನ್ಯೂ ಮಾಡ್ಬೇಕು. ನಮ್ಮ ಉಸಿರು ಹಾಡುವವರೆಗೂ ನಾವು ಮಾಡಬೇಕು ಅಂತ ನಮ್ಮದು ಉದ್ದೇಶ ಇದೆ ಸರ್. ನಮ್ಮ ಉಸಿರು ಹಾಡುವರೆಗೂ ನಾವು ಮಾಡ್ಬೇಕಂತ ನಮ್ಮ ಉದ್ದೇಶ ಇದೆ ಸರ್. ನಾವು ಮಾಡ್ತೀವಿ. ಎಲ್ಲರದ್ದು ಸಹಕಾರ ತಕೊಂಡು ನಾವು ಮಾಡೋಣ ಅಂತ ನಮ್ಮ ಉದ್ದೇಶ ಇದೆ ಸರ್. ಈ ಮಲಿಕ್ ರೆಹಾನ್ ದರ್ಗಾದಿಂದ ಮೊದ್ಲಿಂದಾನು ಕಬಡ್ಡಿ ಮತ್ತೆ ಕುಸ್ತಿಯನ್ನು ಆಡ್ಕೊಂಡ್ ಬರ್ತಿದ್ರು. ಅದೇ ನಾವು ಮುಂದೆ ಹೊರಿಸ್ಕೊಂಡು ನಮ್ಮ ಹುಡುಗರಿಗೆ ಒಂದು ಒಳ್ಳೆ ಅಭ್ಯಾಸವನ್ನು ಕಲಿಸಿ ಇದಕ್ಕೆ ಜಯ ಮಾಡಲಿ ಅಂತ ಹೇಳ್ಬಿಟ್ಟು ಎಲ್ಲ ಸಿರಾ ಜನತೆಯಿಂದ ಆಶೀರ್ವಾದ ತಗೊಂಡು ನಾವು ಮಾಡ್ತಾ ಇದೀವಿ. ಇದಕ್ಕೆ ನಿಮ್ದೆಲ್ಲರದು ಸಹಕಾರ ಬೇಕು. ಮಾಧ್ಯಮಗಳಿಂದ ಹಿಡಿದು ಪೊಲೀಸ್ನಿಂದ ಹಿಡಿದು ಎಲ್ಲರದು ಸಿರಾ ಜನತೆಯಿಂದ ಸಹಕಾರ ಬೇಕು. ನಮ್ಗೆಲ್ಲ ಮುಂದುವರ್ಸಕ್ಕೆ ನೀವೆಲ್ಲ ಶಕ್ತಿಯನ್ನು ತುಂಬಬೇಕು. ಇವತ್ತು ನಾವು HMRP A ಟೀಮ್ಗೆ ಶುಭಾಶಯ ಹೇಳ್ತೀವಿ. ಯಾಕಂದ್ರೆ ಇವತ್ತು ವಿಶೇಷ ಕಬಡ್ಡಿ ಆಡಿಸ್ತಿದ್ದಾರೆ. ಸ್ಪೋರ್ಟ್ಸ್ನಾಗೆ ಬಹಳ ಯುವಕರು ಈ ಕಡೆ ಆ ಕಡೆ ದುಡ್ಬಿಟ್ಟಿದ್ರು. ಈ ಒಂದು ಸ್ಪೋರ್ಟ್ಸ್ ತಂದು
ಎಲ್ಲ ಯುವಕರಿಗೆ ಒಂದು ಶಕ್ತಿ ತುಂಬಂಗ್ ಮಾಡಿದ್ದಾರೆ ಇವರು ಎಲ್ಲಾರು. ನಮ್ಮ ಅಜ್ಮತುಲ್ಲಾ ಖಾನ್ ಆಗಿರ್ಲಿ, ನಾಸಿರ್ ಖಾನ್ ಆಗಿರ್ಲಿ, ಹಾಗೆ ನಮ್ಮ MP ನಜೀರ್ ಸಾಹೇಬ್ರ ಆಗಿರ್ಲಿ, ನಮ್ಮ ಬರ್ಕತ್ ಪಾಷಾ ಆಗಿರ್ಲಿ, ಮಖ್ತಿಯಾರ್ ಸಾಹೇಬ್ ಆಗಿರ್ಲಿ, ಸಮೀವುಲ್ಲಾ ಆಗಿರ್ಲಿ, ಎಲ್ಲಾರ್ಗು ಶುಭಾಶಯ ಹೇಳ್ತೀನಿ. ಯಾಕಂದ್ರೆ ಇವತ್ತು ಯುವಕರು ಬಹಳಷ್ಟು ಇದಾಗಿದ್ರು. ಯುವಕರಿಗೆ ನೋಡ್ಬೇಕಾಗಿತ್ತು ನೀವು. ಸಾವಿರಾರು ಜನಗಳು ಸೇರಿದ್ದಾರೆ. ನಾವ್ ಇವ್ರ ಹತ್ರ ಕೇಳ್ಕೊಂಡೋಗಿ ಏನಂದ್ರೆ ಇದೇ ಮುಂದಕ್ಕೆ ನಡೆಸ್ಕೊಂಡು ಹೋಗಿ ನಮ್ಮೆಲ್ಲಾರ ಸಹಕಾರ ಐತೆ, ನಾವೆಲ್ಲಾರು ಏನೈತೆ ಮಾಡ್ಕೊಡ್ತೀವಿ, ಹಿಂಗೆ ಮುಂದಕ್ಕೆ ನಡೆಸ್ಕೊಂಡೋಗ್ರಿ ಅಂತ. ಇದು ಮೊದಲ ಬಾರಿಗೆ ನಮ್ಮ ಸಿರಾದಾಗೆ ಒಂದು ಇತಿಹಾಸ ಮಾಡಿದ್ದಾರೆ. ನಾನು ಶುಭಾಶಯ ಹೇಳ್ತೀನಿ ಇವ್ರಿಗೆಲ್ಲರಿಗೂ. ಹಾಗೆ ನಮ್ಮ ಪೊಲೀಸ್ನವರು ಬಹಳ ಕಷ್ಟ ಬೀಳ್ತಿದ್ದಾರೆ, ಅವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ನಮ್ಮ ಸಿರಾ ಪೊಲೀಸ್ಗೂ ನಮ್ಮ TB ಜಯಚಂದ್ರ ಸಾಹೇಬ್ರು ಅವರು ಬಹಳಷ್ಟು ಮಾಡ್ಕೊಟ್ಟಿದ್ದಾರೆ, ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಹಾಗೆ ನಮ್ಮ ಜಾಸ್ತಿ ಅಂದ್ರೆ ಈ ಒಂದು ಟೀಮ್ಗೆ, ಆಮೇಲೆ ನಮ್ಮ ಮೀಡಿಯಾದವರು ಪ್ರತಿ ಒಂದು ಕ್ಷಣನು ಕವರ್ ಮಾಡ್ತಾರೆ, ಅವ್ರಿಗೂ ಶುಭಾಶಯ ಹೇಳ್ತೀನಿ. ಅವ್ರಿಗೂ ನಾನು ಹಾರೈಸ್ತೀನಿ ದೇವ್ರ ಹತ್ರ, ನಮ್ಮ ಮಲಿಕ್ ರೆಹಾನ್ ಪಾಷಾ ಹತ್ರ. ಅವ್ರಿಗೂ ಮುಂದೆ ಹಂಗೆ ಬೆಳೆಸ್ಲಿ ಅಂತ ನಾನು ಕೇಳ್ಕೊಂತೀನಿ. ನಮ್ಮ ಮಲಿಕ್ ರೆಹಾನ್ ಪಾಷಾ, ಹಾಗೆ ನಮ್ಮ ಮಲಿಕ್ ರೆಹಾನ್ ಪಾಷಾದಾಗೆ ಯಾವ್ದು ಜಾತಿ ಭೇದ ಭಾವ ಇಲ್ಲ. ಇದ್ರಾಗೆ ಒಂದ್ ದೇವಸ್ಥಾನದಾಗೆ ಪ್ರತಿಯೊಬ್ರು ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ಪ್ರತಿಯೊಬ್ರು ಹರಕೆ ಹೊರ್ಕೊಂಡ್ ಬಂದವರು ಖುಷಿಯಾಗಿ ಹೋಗಿರೋದೆ, ಆನಂದ ಮಾಡ್ಕೊಂಡೇ ಹೋಗಿರೋದು. ಅವ್ರು ಅಂತ ಒಂದು ದೇವ್ರು ಅಂತ ನಾವು ಎಲ್ಲರಿಗೂ ಕೇಳ್ಕೊಂತೀವಿ. ಹಾಗೆ ನಮ್ಮ ಇನ್ನೊಂದ್ಸತಿ ನಮ್ಮ ಈ HMS A ಟೀಮ್ಗೆ ಶುಭಾಶಯ ಹೇಳ್ತೀನಿ. ಹಿಂಗೆ ಯುವಕರಿಗೆ ನೀವು ಮುಂದೆ ನಿಂತ್ಕೊಂಡು ಇದ್ ಮಾಡ್ಬೇಕಂತ ಕೇಳ್ಕೊಂತೀನಿ. ತುಂಬಾ ಥ್ಯಾಂಕ್ಸ್. ನಮ್ಮ ಸಿರಾ ಜನತೆಯಿಂದ ನಿಮ್ಗೆ ತುಂಬಾ ಥ್ಯಾಂಕ್ಸ್.